ಹ್ಮ್ ಇನ್ನು ಯಾಕೆ ಮಲ್ಕೊಂಡು ನಿದ್ದೆ ಬರ್ತಿಲ್ವಾ ನಿನಗೆ? 12 ಗಂಟೆ ಆಯಿತು. ಮಲಗಿಸ್ತೇನೋ ನೀನ್ ಬಂದು ಅಂತ ಕಾಯ್ತಿದ್ದೆ. ನಾನು ಇರುವುದೇ ಮಲ್ಕಿಸೋಕ್ಕಾಗಿ. ಹ್ಮ್ ಯಾವ ಥರ ಮುಖ ಮಲಗಿಸ್ಲಿ? ನೋಡ್ಕೊ. ನೀನೇನಾದ್ರು ಹಾಂ. ಹೋದ್ ಜನ್ಮದಲ್ಲಿ ತಿಗಣೆ ಆಗಿದ್ದ? ಏಕೆ? ಯಾಕೆ ಯಾವಾಗ್ಲೂ ನನಗೆ ಅಂಟ್ಕೊಂಡೇ ಇರ್ತೀಯ? ತಿಗಣೆ ಅಂಟ್ಕೊಂಡಿರಲ್ಲ, ಹರ್ಕೊಂಡಿರುತ್ತೆ. ಅದೇ ಏನೋ ಒಂದು. ಸಿಹಿ ಇರತ್ತಕ್ಕೆ ತಾನೇ ಇರುವೆ ಬರೋದು. ನೀನು ನನ್ನ ಜೀವನದಲ್ಲಿ ಸ್ವೀಟ್ ಇದ್ದಂಗೆ, ಅದಕ್ಕೆ ನಾನು ಇರುವೆ ಥರ ಯಾವಾಗಲೂ ನಿನ್ನ ಅಂಟ್ಕೊಂಡೇ ಇರ್ತೀನಿ. ಹೌದಾ? ಹೌದು. ಹುಷಾರು, ಇರುವೆಗೆ ಜಾಸ್ತಿ ಅಲ್ಲ, ಸ್ವೀಟ್ ಜಾಸ್ತಿ ಇರುವೆ ಮುತ್ಕೊಂಡು ಅಂದ್ಬಿಟ್ಟು ಬಂದು ನೀರ್ ಹಾಕೋರೆ ಜಾಸ್ತಿ ಇರ್ತಾರೆ. ನೀರು ಹಾಕೋದ್ರೆ ಏನು, ಸ್ವಲ್ಪ ಸೈಡ್ಗೆ ಹೋಗೋದು, ಆಮೇಲೆ ಬಂದು ಮತ್ತೆ ಸ್ಟಾರ್ಟ್ ಮಾಡೋದು. ಇರುವೆಗಳು ಸತ್ತೋಗುತ್ತೆ. ನಾವು ನೀರೊಳಗೆ ಇರೋದೇ ಇಲ್ವಲ್ಲ, ಆಚೆ ಬಂದ್ಬಿಡ್ತೀವಲ್ಲ. ಈಗ ಅದೆಲ್ಲ ಬಿಡು, ಸಮಾಚಾರ ಹೇಳು ನೀನೆ. ಏನಿಲ್ಲ. ಲವ್ ಯು. ಐ ಹೇಟ್ ಯು ಟು. ಹೇಳಿ. ಸರಿಯಾಗಿ ಮಾತಾಡು. ಮಾತಾಡಲ್ಲ. ಹೋಗಿ ಬೇಜಾರು ಬಂದು ಮಾಡ್ತೀನಿ. ಇಟ್ಕೋ, ಮಾತಾಡ್ತೀನಿ. ಇಡ್ಕೋಬೇಕಾ ಇಡಬೇಕಾ? ಎರಡು ಮಾಡಿದ್ರು ಸರಿನಾ? ಫಸ್ಟ್ ಇಟ್ಕೋ, ಆಮೇಲೆ ಇಡು. ಮೊದಲು ತಪ್ಕೊಳ್ಬೇಕು. ಅದ್ಯಾವ್ದು ಹಾಡು ಬಂದೈತಲ್ಲ ಇವಾಗ. ಏನಪ್ಪ ನನಗೆ ಗೊತ್ತಿಲ್ಲ. ಇತ್ತಲಕ್ಕ ಕರಿಬೇಡ ಮಾವ ಅಂತ. ನಾನು ಎಲ್ಲೋ ಕೇಳಿದ್ದೀನಿ ಇದನ್ನ. ಮೊದಲು ಹಿಡ್ಕೋಬೇಕು, ಆಮೇಲೆ ತಟ್ಕೋಬೇಕು. ಈಗ ನಾನು ಫಸ್ಟ್ ಬಂದು ಏನು ಇಟ್ಕೋಬೇಕು? ಡ್ಯಾಶ್ ಇಟ್ಕೊ ಬಂದು. ಏಕೆ? ಬಲೂನ್ ಇಟ್ಕೋಬಾರ್ದ? ಚೆನ್ನಾಗಿರುತ್ತೆ. ಈಗ ಮ್ಯಾಂಗೋ ಸೀಸನ್ ಅಲ್ವಾ, ಮ್ಯಾಂಗೋ ಕೀಳ್ಬಾರ್ದ ನಾನು ಬಂದು ಅಂದೆ. ಹುಷಾರು, ತೊಟ್ಟಿಗಿಟ್ಟು ಮುರಿದು ಬಿಟ್ಟಿಯ. ಏಕೆ? ಮುರಿದ್ರೆ ಏನಾಗುತ್ತೆ? ಹಾಲು ಬರುತ್ತಾ? ಇನ್ನೇನು ಸಮಾಚಾರ? ಹೇಳ್ಬೇಕು. ಸಾಹೇಬ್ರು ಫುಲ್ ಜೋಶಲ್ಲಿ ಇದ್ದೀರಾ ಇವತ್ತು. ಏನ್ ಸಮಾಚಾರ?